ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ವರಿ ಆರ್, ಸಹಾಯಕ ಪ್ರಾಧ್ಯಾಪಕರು, ವಿದ್ಯುನ್ಮಾನ ಮಾಧ್ಯಮ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ಇವತ್ತು ನಾವು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪತ್ರಿಕಾ ಮಂಡಳಿ ಬಗ್ಗೆ ಚರ್ಚೆ ಮಾಡೋಣ. ದ ಫಂಡಮೆಂಟಲ್ ಆಬ್ಜೆಕ್ಟಿವ್ ಆಫ್ ಜರ್ನಲಿಸಮ್ ಈಸ್ ಟು ಸರ್ವ್ ದ ಪೀಪಲ್ ವಿತ್ ನ್ಯೂಸ್, ವ್ಯೂಸ್, comments and information on matters of public interest in a fair, accurate, unbiased and decent manner and language. Media not only reports but acts as a bridge between the state and the public. ಅಂದರೆ ಪತ್ರಿಕೋದ್ಯಮದ ಮುಖ್ಯ ಉದ್ದೇಶ ಏನು ಅಂತಂದರೆ, ಸಾರ್ವಜನಿಕ ಹಿತಾಸಕ್ತಿ ಇರುವಂಥ ವಿಷಯಗಳನ್ನು ನಿಷ್ಪಕ್ಷಪಾತವಾಗಿ ಒಂದು ಸಭ್ಯ ಭಾಷೆಯಲ್ಲಿ ಸುದ್ದಿಗಳನ್ನು, ದೃಷ್ಟಿಕೋನಗಳನ್ನು, ಟೀಕೆಗಳನ್ನು, ಮಾಹಿತಿಗಳನ್ನು ಜನರಿಗೆ ತಲುಪಿಸೋದು, ಇದು ಪತ್ರಿಕೋದ್ಯಮದ ಮುಖ್ಯ ಉದ್ದೇಶ. ಆದರೆ ಮಾಧ್ಯಮ ಬರೀ ವರದಿ ಮಾಡುವುದಿಲ್ಲ, ಇದು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಒಂದು ಸೇತುವೆಯಾಗಿ ಕೆಲಸವನ್ನು ಮಾಡುತ್ತೆ. ಜರ್ನಲಿಸಮ್ ಇಸ್ ಅ ಪ್ರೊಫೆಷನ್ ದಟ್ ಸರ್ವ್ಸ್. ಇಟ್ ಎಂಜಾಯ್ಸ್ ದ ಪ್ರಿವಿಲೇಜ್ ಟು ಕ್ವೆಶ್ಚನ್ ಅದರ್ಸ್. ದಿಸ್ ಪ್ರಿವಿಲೇಜ್ ಇನ್ಕ್ಲೂಡ್ಸ್ the right to collect information from authentic sources which are of use and importance to the society or the nation, and then report the same in an unbiased and positive way with the aim to inform and not to create sensation and harm the public. ಅಂದರೆ ಒಂದು ಪತ್ರಿಕೋದ್ಯಮ ವೃತ್ತಿ ಏನಿದೆ ಅದು ಸೇವೆ ಆಧಾರಿತ ವೃತ್ತಿ. ಬೇರೆಯವರನ್ನು ಪ್ರಶ್ನೆ ಮಾಡುವ ಸೌಲಭ್ಯ ಈ ಪತ್ರಿಕೋದ್ಯಮ ವೃತ್ತಿಯಲ್ಲಿದೆ. ಅಂದರೆ ಈ ಸೌಲಭ್ಯದಲ್ಲಿ ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ಹಿಡಿದು, ಅಂದರೆ ಅಧಿಕೃತ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕೋದ್ರಿಂದ ಹಿಡಿದು ಸಮಾಜಕ್ಕೆ ನಿಷ್ಪಕ್ಷಪಾತವಾಗಿ ಸಕಾರಾತ್ಮಕವಾಗಿ ತಲುಪಿಸುವಂಥ ಒಂದು ಸೌಲಭ್ಯವನ್ನು ಕೂಡ ಇದು ಒಳಗೊಂಡಿದೆ. ಬಟ್ ಪತ್ರಿಕೋದ್ಯಮ ವೃತ್ತಿ ಏನಿದೆ ಅದು ಸೆನ್ಸೇಷನನ್ನು, ಅಂದರೆ ಒಂದು ಜನರಿಗೆ ತೊಂದರೆಯನ್ನು ಉಂಟು ಮಾಡಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡುವಂಥ ಒಂದು ಸೌಲಭ್ಯವನ್ನು ಇದು ಒಳಗೊಂಡಿಲ್ಲ ಅಂತ ಹೇಳ್ಬೋದು. ದೇರ್ಫೋರ್ ಪ್ರೆಸ್ ಕೌನ್ಸಿಲ್ ಈಸ್ ಎ ಮೆಕ್ಯಾನಿಸಮ್ ಫಾರ್ ದ ಪ್ರೆಸ್ ಟು ರೆಗ್ಯುಲೇಟ್ ಇಟ್ ಸೆಲ್ಫ್. ಈ ಒಂದು ಹಿನ್ನೆಲೆಯಲ್ಲಿ, ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ, ಸೆನ್ಸೇಷನನ್ನು ಮಾಡದಂತೆ ಮಾಹಿತಿಯನ್ನು ತಲುಪಿಸುವಂಥ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನು ನಿರ್ಬಂಧಿಸಲು ಅಥವಾ ಪತ್ರಿಕೆಯನ್ನು ನಿಯಂತ್ರಿಸಲು ಇರುವಂಥ ಒಂದು ವ್ಯವಸ್ಥೆ ಪತ್ರಿಕಾ ಮಂಡಳಿ ಅಂತೇಳಿ ಹೇಳಬಹುದು. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವಾಸ್ ಫಸ್ಟ್ ಕಾನ್ಸ್ಟಿಟ್ಯೂಟೆಡ್ ಆನ್ 4th July 1966 as an autonomous statutory quasi-judicial body with Sri Justice J.R. Mudholkar, then a judge of Supreme Court, as chairman. ಭಾರತೀಯ ಪತ್ರಿಕಾ ಮಂಡಳಿ ಇದು ಒಂದು ಸ್ವಾಯತ್ತ ಸಂಸ್ಥೆಯಾಗಿ, ಅರೆ ನ್ಯಾಯಾಧಿಕರಣ ಸಂಸ್ಥೆಯಾಗಿ ಅಂದಿನ ಸುಪ್ರೀಂ ಕೋರ್ಟ್ನ ಜಡ್ಜ್, ನ್ಯಾಯಾಧೀಶರಾದಂಥ J.R. ಮುಧೋಳ್ಕರ್ ಇದರ ಅಧ್ಯಕ್ಷರಾಗಿ 1966 ಜುಲೈ 4 ರಚನೆಯಾಗುತ್ತೆ. ದ ಆಬ್ಜೆಕ್ಟ್ ಆಫ್ ದ ಪ್ರೆಸ್ ಕೌನ್ಸಿಲ್ ಶಲ್ ಬಿ ಟು ಪ್ರಿಸರ್ವ್ ದ ಫ್ರೀಡಮ್ ಆ್ಯಂಡ್ ದ ಪ್ರೆಸ್ ಆ್ಯಂಡ್ ಟು ಮೇಂಟೈನ್ ಆ್ಯಂಡ್ ಇಂಪ್ರೂವ್ ದ ಸ್ಟ್ಯಾಂಡರ್ಡ್ಸ್ ಆಫ್ ನ್ಯೂಸ್ ಪೇಪರ್ಸ್ ಇನ್ ಇಂಡಿಯಾ. ಅಂದರೆ ಪತ್ರಿಕಾ ಮಂಡಳಿಯನ್ನು ರಚನೆ ಮಾಡಿದರ ಉದ್ದೇಶ ಏನಿತ್ತು ಅಂತಂದರೆ, ಭಾರತೀಯ ಪತ್ರಿಕೆಗಳ ಗುಣಮಟ್ಟವನ್ನು ಸುಧಾರಿಸೋದು ಹಾಗೂ ಪತ್ರಿಕಾ ಸ್ವಾತಂತ್ರ್ಯವನ್ನು ರಕ್ಷಿಸೋದು, ಇದು ಮುಖ್ಯ. ಈ ಎರಡು ಉದ್ದೇಶಗಳನ್ನು ಮುಖ್ಯವಾಗಿಟ್ಕೊಂಡು ಪತ್ರಿಕಾ ಮಂಡಳಿ ಆರಂಭ ಆಗಿತ್ತು. The council set up under the Act of 1965 and functioned till December 1975. During the internal emergency, the act was repealed and the council abolished. ಈ ಒಂದು ಭಾರತೀಯ ಪತ್ರಿಕಾ ಮಂಡಳಿ 1965 ಕಾಯ್ದೆ ಅಡಿ ರಚನೆ ಆಗುತ್ತೆ ಮತ್ತು ಅದು ಡಿಸೆಂಬರ್ 1975 ಕಾರ್ಯವನ್ನು ನಿರ್ವಹಿಸುತ್ತೆ. ಆಂತರಿಕ ತುರ್ತು ಪರಿಸ್ಥಿತಿಯ ಕಾರಣದಿಂದಾಗಿ ಭಾರತೀಯ ಪತ್ರಿಕಾ ಮಂಡಳಿಯನ್ನು 1975 ತೆಗೆದುಹಾಕಲಾಗುತ್ತೆ. A fresh legislation providing for the establishment of the council was enacted in 1978, and the institution came to be reviewed in the year 1979 with the very same objective of preserving the freedom of the press and of maintaining and improving the standard of the press in India. 1978 ಭಾರತೀಯ ಪತ್ರಿಕಾ ಮಂಡಳಿಯನ್ನು ಮತ್ತೆ ಸ್ಥಾಪಿಸುವ ಉದ್ದೇಶದಿಂದ ಪತ್ರಿಕಾ ಮಂಡಳಿ ಕಾಯ್ದೆ 1978 ಮತ್ತೆ ಜಾರಿಗೆ ತರಲಾಗುತ್ತೆ. ಅದೇ ಉದ್ದೇಶಗಳು ಮಾತ್ರ ಅದೇ ಇರುತ್ತೆ. ಉದ್ದೇಶಗಳು ಅಂದರೆ ಭಾರತೀಯ ಸುದ್ದಿ ಪತ್ರಿಕೆಗಳ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡುವುದು. ಹಳೆಯ ಉದ್ದೇಶಗಳೊಂದಿಗೆ ಮತ್ತೆ ಹೊಸ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ದ ರಿವೈವ್ಡ್ ಪ್ರೆಸ್ ಕೌನ್ಸಿಲ್ ವಾಸ್ ಸೆಟ್ ಅಪ್ ಆನ್ ಮಾರ್ಚ್ 1, 1979. 1979 ಮಾರ್ಚ್ 1 ನೂತನ ಭಾರತೀಯ ಪತ್ರಿಕಾ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ. The council shall consist of a chairman and 28 other members.
ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿ ಪ್ರಸ್ತುತ ಒಬ್ಬ ಅಧ್ಯಕ್ಷರು ಹಾಗೂ 28 ಇನ್ನಿತರ ಸದಸ್ಯರು ಇರುತ್ತಾರೆ. ದ ಚೇರ್ಮನ್ ಈಸ್ ನಾಮಿನೇಟೆಡ್ ಬೈ ಅ ಕಮಿಟಿ ಕನ್ಸಿಸ್ಟಿಂಗ್ ಆಫ್ ದ ಚೇರ್ಮನ್ ಆಫ್ the Council of States, that is Rajya Sabha, the Speaker of the Houses of the People, that is Lok Sabha, and a person elected by the members of the Council. Of the 28 members, 13 represent the working journalists, of whom 6 are to be editors of newspapers and remaining 7 are to be working journalists other than editors, and 6 are to be from among persons who own or carry on the business of management of newspaper. One is to be from among the persons who manage news agencies. There should be a person having special knowledge or practical experience in respect of education and science, law, literature and culture, and the remaining 5 are to be members of parliament, 3 from Lok Sabha and 2 from Rajya Sabha. 28 ಜನ ಸದಸ್ಯರಲ್ಲಿ 13 ಜನ ಕಾರ್ಯನಿರತ ಪತ್ರಕರ್ತರಾಗಿರಬೇಕು. ಅದರಲ್ಲಿ 6 ಜನ ಕಾರ್ಯನಿರತ ಪತ್ರಕರ್ತರಲ್ಲಿ 6 ಜನ ಸುದ್ದಿ ಪತ್ರಿಕೆಯ ಸಂಪಾದಕರಾಗಿರಬೇಕು. ಉಳಿದ 7 ಜನ ಸಂಪಾದಕರಲ್ಲದೆ ಕಾರ್ಯನಿರತ ಪತ್ರಕರ್ತರಾಗಿರಬೇಕು. ಉಳಿದ 6 ಜನ ಸುದ್ದಿ ಪತ್ರಿಕೆಯ ಮ್ಯಾನೇಜ್ಮೆಂಟಿಂದ ಆಗಿರಬೇಕು. ಇನ್ನು ಒಬ್ಬರು ನ್ಯೂಸ್ ಏಜೆನ್ಸಿಯಿಂದ ಒಬ್ಬ ಸದಸ್ಯ ಇರಬೇಕು. ಶಿಕ್ಷಣ ಮತ್ತು ವಿಜ್ಞಾನ, ಕಾನೂನು, ಸಾಹಿತ್ಯ ಮತ್ತು ಸಂಸ್ಕೃತಿಯಂತಹ ಕ್ಷೇತ್ರಗಳಲ್ಲಿ ವಿಶೇಷ ಪರಿಣಿತಿ ಹೊಂದಿರುವಂತಹ 3 ವ್ಯಕ್ತಿಗಳು ಹಾಗೂ ಉಳಿದ 5 ಜನ ಸದಸ್ಯರು ಸಂಸತ್ತಿನಿಂದ ಆಯ್ಕೆಯಾಗಬೇಕು. ಅದರಲ್ಲಿ 5 ಜನದಲ್ಲಿ 3 ಲೋಕಸಭೆಯಿಂದ ಮತ್ತಿಬ್ಬರು ರಾಜ್ಯಸಭೆಯಿಂದ. ಇದು 28 ಜನ ಸದಸ್ಯರು ಯಾವ ಯಾವ ಕ್ಷೇತ್ರದಿಂದ ಪತ್ರಿಕಾ ಮಂಡಳಿಗೆ ಆಯ್ಕೆಯಾಗಬೇಕು ಅನ್ನೋದರ ವಿವರಣೆ. The Press Council Act empowers Press Council to make observation in respect of ಕಾಂಡಕ್ಟ್ ಆಫ್ ಎನಿ ಅಥಾರಿಟಿ ಇನ್ಕ್ಲೂಡಿಂಗ್ ಗವರ್ನಮೆಂಟ್. ಸರ್ಕಾರವೂ ಸೇರಿದಂತೆ ಇನ್ನಿತರ ಯಾವುದೇ ವ್ಯವಸ್ಥೆಯ ಸಂಹಿತೆಗಳನ್ನು ಗಮನಿಸಲಿಕ್ಕೆ ಪತ್ರಿಕಾ ಮಂಡಳಿ ಕಾಯ್ದೆ ಭಾರತೀಯ ಪತ್ರಿಕಾ ಮಂಡಳಿಗೆ ಅಧಿಕಾರವನ್ನು ನೀಡಿದೆ. ಇಟ್ ಕ್ಯಾನ್ ವಾರ್ನ್, ಅಡ್ಮಾನಿಷ್ ಆರ್ ಎನ್ಶೋರ್ ದ ನ್ಯೂಸ್ ಪೇಪರ್ ಆರ್ ದ ನ್ಯೂಸ್ ಏಜೆನ್ಸಿ, ದ ಎಡಿಟರ್ ಆರ್ ಜರ್ನಲಿಸ್ಟ್ ಆರ್ ಡಿಸಪ್ರೂವ್ ದ ಕಾಂಡಕ್ಟ್ ಆಫ್ ದ ಎಡಿಟರ್ ಆರ್ ದ ಜರ್ನಲಿಸ್ಟ್ if it finds that a newspaper or a news agency has offended against the standard of journalistic ethics or public taste, or that an editor or a working journalist has committed any professional misconduct. ಅಂದರೆ ಭಾರತೀಯ ಪತ್ರಿಕಾ ಮಂಡಳಿ ಏನಿದೆ ಅದು ಪತ್ರಿಕೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅಥವಾ ಸಂಪಾದಕರು ಅಥವಾ ಪತ್ರಕರ್ತರು ಅವರ ನಡತೆಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಒಂದು ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪತ್ರಕರ್ತ ಅಥವಾ ಸಂಪಾದಕ ಪತ್ರಿಕೋದ್ಯಮ ನೀತಿ ಸಂಹಿತೆಗಳಿಗೆ ವಿರುದ್ಧವಾಗಿ ಅವರು ಏನನ್ನಾದರೂ ಕೆಲಸ ಮಾಡಿದರೆ ಅಥವಾ ಸಾರ್ವಜನಿಕ ಅಭಿರುಚಿಗೆ ವಿರುದ್ಧವಾಗಿ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅವರನ್ನು ಕರೆಸಿ ಎಚ್ಚರಿಕೆ ಕೊಟ್ಟು ಛೀಮಾರಿ ಹಾಕುವಂಥ ಒಂದು ಅಧಿಕಾರವನ್ನು ಪತ್ರಿಕಾ ಮಂಡಳಿ ಕಾಯ್ದೆ ಭಾರತೀಯ ಪತ್ರಿಕಾ ಮಂಡಳಿಗೆ ನೀಡಿದೆ. ದೆನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ? ಭಾರತೀಯ ಪತ್ರಿಕಾ ಮಂಡಳಿಯ ಕಾರ್ಯಗಳು ಏನು? ಟು ಹೆಲ್ಪ್ ನ್ಯೂಸ್ ಪೇಪರ್ಸ್ ಟು ಮೇಂಟೈನ್ ದೇರ್ ಇಂಡಿಪೆಂಡೆನ್ಸ್, ಪತ್ರಿಕೆಗಳಿಗೆ ಅವರ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡೋದು. ಟು ಬಿಲ್ಡ್ ಅಪ್ ಅ ಕೋಡ್ ಆಫ್ ಕಂಡಕ್ಟ್ ಫಾರ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಜರ್ನಲಿಸ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಹೈ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್, ಸುದ್ದಿ ಪತ್ರಿಕೆಗಳು ಹಾಗೂ ಪತ್ರಕರ್ತರಿಗೆ ವೃತ್ತಿಪರವಾದಂಥ ಗುಣಮಟ್ಟದ ಒಂದು ನೀತಿ ಸಂಹಿತೆಗಳನ್ನು ರೂಪಿಸುವುದು. ಟು ಎನ್ಶೋರ್ ಆನ್ ದ ಪಾರ್ಟ್ ಆಫ್ ನ್ಯೂಸ್ ಪೇಪರ್ಸ್ and journalists the maintenance of high standards of public taste and foster a due sense of both the rights and responsibilities of citizenship. ಪತ್ರಕರ್ತರು ಹಾಗೂ ಸುದ್ದಿ ಪತ್ರಿಕೆಗಳ ಪರವಾಗಿ ಸಾರ್ವಜನಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಉತ್ತಮ ಗುಣಮಟ್ಟದ ಭರವಸೆಯನ್ನು ನೀಡೋದು ಹಾಗೂ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಅರಿವನ್ನು ಮೂಡಿಸೋದು. To encourage the growth of a sense of responsibility and public service among all those engaged in the profession of journalism. ಪತ್ರಿಕೋದ್ಯಮ ವೃತ್ತಿಯಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಜವಾಬ್ದಾರಿ ಹಾಗೂ ಸಾರ್ವಜನಿಕ ಸೇವೆಯ ಕುರಿತ ಹಾಗೆ ಜ್ಞಾನವನ್ನು ಅವರಲ್ಲಿ ಬೆಳೆಸೋದಕ್ಕೆ ಪ್ರೋತ್ಸಾಹ ನೀಡೋದು. To keep under review any development likely to restrict the supply and dissemination of news of ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ಇಂಪಾರ್ಟೆನ್ಸ್, ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಮಹತ್ವದ ಸುದ್ದಿಯ ಹರಡುವಿಕೆಯಲ್ಲಿ
ಅಥವಾ ಹರಡುವಿಕೆಗೆ ಯಾವುದೇ ನಿರ್ಬಂಧಗಳು ಕಾಣಿಸಿಕೊಳ್ಳುವಂತಹ ಬೆಳವಣಿಗೆಗಳು ನಡೆದರೆ ಅದನ್ನು ಗಮನಿಸುವುದು ಕೂಡ ಪತ್ರಿಕಾ ಮಂಡಳಿಯ ಕಾರ್ಯ ಆಗಿರುತ್ತೆ. ಲಾಸ್ಟ್ಲಿ, to keep under review such cases of assistance received by any newspaper or news agency in India from foreign sources. ಭಾರತದಲ್ಲಿರುವಂಥ ಸುದ್ದಿ ಪತ್ರಿಕೆಗಳಿಗೆ ಹಾಗೂ ಸುದ್ದಿ ಸಂಸ್ಥೆಗಳಿಗೆ ವಿದೇಶಿ ಮೂಲಗಳಿಂದ ಯಾವುದಾದರೂ ಸುದ್ದಿ ಬಂದರೆ ಅದನ್ನು ಏನಾದರೂ ಕೇಂದ್ರ ಸರ್ಕಾರ ಭಾರತೀಯ ಪತ್ರಿಕಾ ಮಂಡಳಿಗೆ ಶಿಫಾರಸು ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅಂತಂದರೆ ಅದನ್ನು ಅಂತಹ ಪ್ರಕರಣಗಳಲ್ಲಿ ಪರಿಶೀಲನೆಯನ್ನು ಕೂಡ ಭಾರತೀಯ ಪತ್ರಿಕಾ ಮಂಡಳಿ ಮಾಡುತ್ತೆ. To provide facilities for the proper education and training of persons in the profession of journalism. ಪತ್ರಿಕೋದ್ಯಮ ವೃತ್ತಿಯಲ್ಲಿ ತೊಡಗಿರುವವರಿಗೆ ಸರಿಯಾದ ಶಿಕ್ಷಣ ಮತ್ತು ತರಬೇತಿಯ ಸೌಲಭ್ಯಗಳನ್ನು ಒದಗಿಸುವುದು. To promote a proper functional relationship among all classes of person engaged in the production and publication of newspapers. ಸುದ್ದಿ ಪತ್ರಿಕೆಗಳ ನಿರ್ಮಾಣ ಹಾಗೂ ಪ್ರಕಟಣೆಯಲ್ಲಿ ತೊಡಗಿರುವಂತಹ ಎಲ್ಲ ವರ್ಗದ ಜನರ ನಡುವೆ ಒಂದು ಕಾರ್ಯಕಾರಿ ಸಂಬಂಧವನ್ನು ಬೆಳೆಸೋದು ಅಥವಾ ಉತ್ತೇಜಿಸೋದು ಪತ್ರಿಕಾ ಮಂಡಳಿಯ ಕಾರ್ಯ. ಟು ಸ್ಟಡಿ ಡೆವಲಪ್ಮೆಂಟ್ಸ್ ವಿಚ್ ಮೇ ಟೆಂಡ್ ಟುವರ್ಡ್ಸ್ ಮೊನಾಪಲಿ ಆರ್ ಕಾನ್ಸಂಟ್ರೇಷನ್ ಆಫ್ ಓನರ್ಶಿಪ್ ಆಫ್ ನ್ಯೂಸ್ ಪೇಪರ್ಸ್ ಇನ್ಕ್ಲೂಡಿಂಗ್ ಅ ಸ್ಟಡಿ ಆಫ್ ದ ಓನರ್ಶಿಪ್ ಆರ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಇಫ್ ನೆಸಸರಿ ಟು ಸಜೆಸ್ಟ್ ರೆಮಿಡೀಸ್ ದೇರ್ ಆಫ್. ಅಂದರೆ ಒಂದು ಸುದ್ದಿ ಪತ್ರಿಕೆಯ ಮಾಲೀಕತ್ವ ಅಥವಾ ಆ ಮಾಲೀಕರ ಹಣಕಾಸಿನ ಸಂರಚನೆಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸೋದು, ಅಲ್ಲೇನಾದರೂ ಕಾನ್ಸಂಟ್ರೇಷನ್ ಆಫ್ ಓನರ್ಶಿಪ್ ಆಗುತ್ತೆ ಅಂತ ಗೊತ್ತಾದರೆ ಅದಕ್ಕೆ ಅಗತ್ಯವಾದರೆ ಸೂಕ್ತ ಸಲಹೆಗಳನ್ನು ಅಥವಾ ಸೂಕ್ತ ಸೂಚನೆಗಳನ್ನು ಅದಕ್ಕೆ ಆ ಒಂದು ಓನರ್ಶಿಪ್ಪನ್ನು ಕಾನ್ಸಂಟ್ರೇಷನ್ ಆಫ್ ಓನರ್ಶಿಪ್ ಆಗದೇ ಇರೋ ರೀತಿ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡೋದು ಕೂಡ ಪತ್ರಿಕಾ ಮಂಡಳಿಯ ಕಾರ್ಯ ಆಗಿರುತ್ತೆ. ಟು ಪ್ರಮೋಟ್ ಟೆಕ್ನಿಕಲ್ ಆರ್ ಅದರ್ ರಿಸರ್ಚ್, ತಾಂತ್ರಿಕ ಅಥವಾ ಇನ್ನಿತರ ಸಂಶೋಧನೆಗಳನ್ನು ಉತ್ತೇಜಿಸೋದು ಕೂಡ ಪತ್ರಿಕಾ ಮಂಡಳಿಯ ಕಾರ್ಯ. ಆ್ಯಂಡ್ ಲಾಸ್ಟ್ಲಿ, ಟು ಡೂ ಸಚ್ ಅದರ್ ಆ್ಯಕ್ಟ್ಸ್ ಆ್ಯಸ್ ಮೇ ಬಿ ಇನ್ಸಿಡೆಂಟಲ್ ಆರ್ ಕಂಡ್ಯೂಸಿವ್ ಟು ದ ಡಿಸ್ಚಾರ್ಜ್ ಆಫ್ ದ ಅಬೋವ್ ಫಂಕ್ಷನ್ಸ್. ಅಂದರೆ ಈ ಎಲ್ಲ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನಾದರೂ ಚಟುವಟಿಕೆಗಳು, ಅಂದರೆ ಇವುಗಳನ್ನು ಸೂಕ್ತವಾಗಿ ಪತ್ರಿಕಾ ಮಂಡಳಿಯ ಕಾರ್ಯಗಳನ್ನು ಸೂಕ್ತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಬೇಕಾಗಿರುವಂಥ ಇನ್ಯಾವುದೇ ಚಟುವಟಿಕೆಗಳು ಇದ್ದರೆ ಅದನ್ನು ಕೂಡ ಮಾಡುವಂಥ ಒಂದು ಅಧಿಕಾರ ಪತ್ರಿಕಾ ಮಂಡಳಿಗೆ ಇರುತ್ತೆ. ಹಾಗಾದರೆ ಪತ್ರಿಕಾ ಮಂಡಳಿಯ ಅಧಿಕಾರಗಳು ಏನು? Every enquiry held by the council shall be deemed to be a judicial proceeding, where on receipt of a complaint made to it or otherwise, the council has reason to believe that a newspaper has offended against the standard of journalistic ethics or public taste, or that an editor or a working journalist has committed any professional misconduct or a breach of the Code of Journalistic Ethics. The council may, after giving the newspaper, the editor or journalist concerned an opportunity of being heard, hold an inquiry in such manner as may be provided by regulations made under this Act. And if it is satisfied that is necessary to do so, it may, for reason to be recorded in writing, and censure the newspaper, the editor or journalist as the case may be. ಭಾರತೀಯ ಪತ್ರಿಕಾ ಮಂಡಳಿ ನಡೆಸುವಂಥ ಪ್ರತಿಯೊಂದು ವಿಚಾರಣೆಯು ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ವೇಳೆ ಯಾರಾದರೂ ಪತ್ರಕರ್ತ ಅಥವಾ ಸುದ್ದಿ ಪತ್ರಿಕೆ ಪತ್ರಕರ್ತರ ನೀತಿ ಸಂಹಿತೆಗಳನ್ನು ಉಲ್ಲಂಘಿಸಿದ ಬಗ್ಗೆ ಅದಕ್ಕೆ ದೂರು ಬಂದರೆ ಅಥವಾ ಅವರು ಪ್ರಕಟಿಸಿರುವಂಥ ವಿಷಯ ಸಾರ್ವಜನಿಕ ಅಭಿರುಚಿಗೆ ವಿರುದ್ಧವಾಗಿದ್ದರೆ ಈ ರೀತಿಯಾದಂಥ ಯಾವುದೇ ಒಂದು ವಿಷಯದ ಬಗ್ಗೆ ಭಾರತೀಯ ಪತ್ರಿಕಾ ಮಂಡಳಿಗೆ ದೂರು ಬಂದರೆ ಅವರು ಫಸ್ಟು ಆ ಪತ್ರಕರ್ತ ಅಥವಾ ಸುದ್ದಿ ಪತ್ರಿಕೆಗೆ ವಿವರಣೆಯನ್ನು ಕೊಡಲಿಕ್ಕೆ ಅವಕಾಶವನ್ನು ಭಾರತೀಯ ಪತ್ರಿಕಾ ಮಂಡಳಿ ಕೊಡುತ್ತೆ. ಅವರಿಂದ ವಿವರಣೆಯನ್ನು ಕೇಳಿದ ಮೇಲೆ ಅವರಿಗೆ ಅನ್ನಿಸಿದರೆ ಅಥವಾ ಅವರು ಈ ಅಗತ್ಯ ಇದೆ ಅನಿಸಿದರೆ ಆ ವಿಷಯವನ್ನು ವಿಚಾರಣೆ ಮಾಡಲಿಕ್ಕೆ ಕೂಡ ಅವರು ಮುಂದಾಗಬಹುದು. ಸೊ ಈ ರೀತಿ ಅಂದರೆ ಆ ವಿಚಾರಣೆಯನ್ನು ಅಥವಾ ವಿಚಾರಣೆ ನಡೆಸೋದಕ್ಕೆ ಮುಂಚೆನೇ ಅವರಿಗೆ ಇವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೆ ಆ ಸುದ್ದಿ ಪತ್ರಿಕೆಯನ್ನು ಅಥವಾ ಸಂಪಾದಕನನ್ನು ಅಥವಾ ಪತ್ರಕರ್ತನನ್ನು ಖಂಡಿಸುವಂತಹ ಒಂದು ಅಧಿಕಾರ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ.
If the council finds there is no sufficient ground for holding an inquiry, the petition can be dropped. The decision of the council shall be final and shall not be questioned in any court of law. ಅಂದರೆ ಈಗ ನಾನು ಹೇಳಿದ್ನಲ್ಲ, ಒಂದು ಪತ್ರಿಕೆ ಅವರು ಎನ್ಕ್ವೈರಿ ಅಥವಾ ವಿಚಾರಣೆಯನ್ನು ನಡೆಸಬೇಕು ಅನಿಸಿದ್ರೆ ವಿಚಾರಣೆಯನ್ನು ನಡೆಸ್ಬೋದು. ಆದರೆ ಪತ್ರಿಕಾ ಮಂಡಳಿಗೆ ಒಂದು ವೇಳೆ ಅನಿಸಿದರೆ ಈ ವಿಚಾರದಲ್ಲಿ ಯಾವುದೇ ತನಿಖೆಯನ್ನು ನಡೆಸುವ ಅಗತ್ಯ ಇಲ್ಲ ಅಂತ ಅನಿಸಿದರೆ ಆ ದೂರನ್ನು ಅವರು ಕೈ ಬಿಡಬಹುದು. ಇನ್ನೂ ಒಂದು ಅಧಿಕಾರ ಏನು ಅಂತಂದರೆ, ಯಾವುದೇ ದೂರಿಗೆ ಸಂಬಂಧಿಸಿದಂತೆ ಭಾರತೀಯ ಪತ್ರಿಕಾ ಮಂಡಳಿಯ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಈ ಒಂದು ತೀರ್ಪನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲು ಸಾಧ್ಯ ಇಲ್ಲ. ಇವಿಷ್ಟು ಪತ್ರಿಕಾ ಮಂಡಳಿಗೆ ಇರುವಂಥ ಪ್ರಮುಖ ಅಧಿಕಾರಗಳು. ಸಾಮಾನ್ಯ ಅಧಿಕಾರಗಳು ಅಥವಾ ಜನರಲ್ ಪವರ್ಸ್ ಆಫ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆರ್ summoning and enforcing the attendance of persons and examining them on oath. ಒಬ್ಬ ವ್ಯಕ್ತಿ ಅಥವಾ ಯಾರು ತಪ್ಪು ಮಾಡಿದರೆ ಆ ವ್ಯಕ್ತಿ ಅಥವಾ ಸುದ್ದಿ ಪತ್ರಿಕೆಗೆ ನೋಟಿಸನ್ನು ನೀಡಿ ಅವರು ಪತ್ರಿಕಾ ಮಂಡಳಿಯಲ್ಲಿ ಹಾಜರಿರಬೇಕು ಅಂತ ಹೇಳುವಂಥ ಒಂದು ಅಧಿಕಾರ, ಅವರು ಬಂದ ಮೇಲೆ ಅವರನ್ನು ತನಿಖೆ ಮಾಡುವಂಥ ಅಧಿಕಾರ ಪತ್ರಿಕಾ ಮಂಡಳಿಗೆ ಇರುತ್ತೆ. ರಿಕ್ವೈರಿಂಗ್ ದ ಡಿಸ್ಕವರಿ ಆ್ಯಂಡ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ಸ್, ಅಂದರೆ ಅವರು ಒಂದು ತಪ್ಪಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳನ್ನು ಅಥವಾ ಕಡತಗಳನ್ನು ಕೊಡಿ ಅಂತ ಕೇಳುವಂಥ ಅಧಿಕಾರ ಇರುತ್ತೆ. ರಿಕ್ವಿಸಿಷನಿಂಗ್ ಎನಿ ಪಬ್ಲಿಕ್ ರೆಕಾರ್ಡ್ ಆರ್ ಕಾಪೀಸ್ ದೇರ್ ಆಫ್ ಫ್ರಮ್ ಎನಿ ಕೋರ್ಟ್ ಆರ್ ಆಫೀಸ್, ಅಂದರೆ ಯಾವುದೇ ನ್ಯಾಯಾಲಯದಿಂದ ಅಥವಾ ಕಚೇರಿಯಿಂದ ಸಾರ್ವಜನಿಕ ದಾಖಲೆಗಳನ್ನು ಅಥವಾ ಅದರ ಪ್ರತಿಗಳನ್ನು ಕೇಳುವಂಥ ಒಂದು ಅಧಿಕಾರ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ರಿಸೀವಿಂಗ್ ಎವಿಡೆನ್ಸ್ ಆನ್ ಅಫಿಡವಿಟ್ಸ್, ಸಾಕ್ಷ್ಯಗಳನ್ನು ಅಫಿಡವಿಟ್ಸ್ ಮೂಲಕ ಪಡೆದುಕೊಳ್ಳುವಂಥ ಅಧಿಕಾರ ಕೂಡ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ಇಶ್ಯೂಯಿಂಗ್ ಕಮಿಷನ್ಸ್ ಫಾರ್ ದ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಆರ್ ಡಾಕ್ಯುಮೆಂಟ್ಸ್, ಅಂದರೆ ಸಾಕ್ಷಿಗಳನ್ನು ಅಥವಾ ಕಡತಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಆಯೋಗಗಳನ್ನು ರಚಿಸುವಂಥ ಅಧಿಕಾರ ಕೂಡ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ಎನಿ ಅದರ್ ಮ್ಯಾಟರ್ ವಿಚ್ ಮೇ ಬಿ ಪ್ರಿಸ್ಕ್ರೈಬ್ಡ್, ಅಂದರೆ ಕಾಯ್ದೆಯಲ್ಲಿ ವಿವರಿಸಿರುವಂಥ ಇನ್ಯಾವುದೇ ಅಧಿಕಾರಗಳು ಕೂಡ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ದ ಕೌನ್ಸಿಲ್ ಮೇ ಈವನ್ ಮೇಕ್ ಎನಿ ಅಬ್ಸರ್ವೇಷನ್ ಓವರ್ ದ ಕಾಂಡಕ್ಟ್ ಆಫ್ ಗವರ್ನಮೆಂಟ್, ಭಾರತೀಯ ಪತ್ರಿಕಾ ಮಂಡಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರದ ನಡವಳಿಕೆಗಳನ್ನು ಗಮನಿಸುವಂಥ ಒಂದು ಅಧಿಕಾರ ಕೂಡ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ದ ಕೌನ್ಸಿಲ್ ಮೇ ಫಂಕ್ಷನ್ ಆನ್ ದ ಫಂಡ್ ಇಟ್ ಜನರೇಟ್ಸ್ ಥ್ರೂ ಫೀಸ್ ಆ್ಯಂಡ್ ಗವರ್ನಮೆಂಟ್ ಸಪೋರ್ಟ್, ಭಾರತೀಯ ಪತ್ರಿಕಾ ಮಂಡಳಿ ತಾನು ಶುಲ್ಕದ ಮೂಲಕ ಸಂಗ್ರಹಿಸುವಂಥ ಹಣದ ಒಂದು ಆಧಾರದಿಂದ ಅಥವಾ ಸರ್ಕಾರದ ಬೆಂಬಲದಿಂದ ಕಾರ್ಯವನ್ನು ನಿರ್ವಹಿಸಬಹುದು. ನೋ ಸ್ಯೂಟ್ ಆರ್ ಅದರ್ ಲೀಗಲ್ ಪ್ರೊಸೀಡಿಂಗ್ ಶಲ್ ಲೈ ಅಗೇನ್ಸ್ಟ್ ದ ಕೌನ್ಸಿಲ್, ಅಂದರೆ ಭಾರತೀಯ ಪತ್ರಿಕಾ ಮಂಡಳಿಯ ವಿರುದ್ಧ ಯಾವುದೇ ಪ್ರಕರಣವನ್ನು ಕಾನೂನಾತ್ಮಕವಾಗಿ ದಾಖಲಿಸುವಂತಿಲ್ಲ. ನೋ ಸ್ಯೂಟ್ ಆರ್ ಅದರ್ ಲೀಗಲ್ ಪ್ರೊಸೀಡಿಂಗ್ ಶಲ್ ಲೈ ಅಗೇನ್ಸ್ಟ್ ಎನಿ ನ್ಯೂಸ್ ಪೇಪರ್ ಇನ್ ರೆಸ್ಪೆಕ್ಟ್ ಆಫ್ ದ ಪಬ್ಲಿಕೇಶನ್ ಆಫ್ ಎನಿ ಮ್ಯಾಟರ್ ದೇರ್ ಇನ್ ಅಂಡರ್ ದ ಅಥಾರಿಟಿ ಆಫ್ ದ ಕೌನ್ಸಿಲ್, ಅಂದರೆ ಭಾರತೀಯ ಪತ್ರಿಕಾ ಮಂಡಳಿ ನಡೆಸುವಂತಹ ಸುದ್ದಿ ಪತ್ರಿಕೆಗಳು ಅಥವಾ ಯಾವುದೇ ಪ್ರಕಟಣೆಗಳು ಇದ್ದರೆ ಆ ಒಂದು ಸುದ್ದಿ ಪತ್ರಿಕೆಗಳು ಅಥವಾ ಪ್ರಕಟಣೆಗಳ ವಿರುದ್ಧವೂ ಕೂಡ ಯಾವುದೇ ಕಾನೂನಾತ್ಮಕ ಪ್ರಕರಣಗಳನ್ನು ದಾಖಲಿಸುವಂತಿಲ್ಲ. ಇಲ್ಲಿಯವರೆಗೆ ನಾವು ಭಾರತೀಯ ಪತ್ರಿಕಾ ಮಂಡಳಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಇದರ ಪ್ರಕಾರ ಒಟ್ಟಾರೆಯಾಗಿ ಇದರ ಸಾರಾಂಶ ಹೇಳಬೇಕು ಅಂತಂದರೆ, ಭಾರತೀಯ ಪತ್ರಿಕಾ ಮಂಡಳಿಯನ್ನು 1900 ಅಂದರೆ ಪ್ರಸ್ತುತ ಜಾರಿಯಲ್ಲಿರುವ ಭಾರತೀಯ ಪತ್ರಿಕಾ ಮಂಡಳಿಯನ್ನು 1978ರ ಭಾರತೀಯ ಪತ್ರಿಕಾ ಮಂಡಳಿ ಕಾಯ್ದೆಯಡಿ ರಚಿಸಲಾಗಿದೆ. ಇದರ ಗುರಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡುವುದು ಮತ್ತು ಭಾರತದಲ್ಲಿ ಪತ್ರಿಕೆಗಳು ಹಾಗೂ ಸುದ್ದಿ ಪತ್ರಿಕೆಗಳ ಗುಣಮಟ್ಟವನ್ನು ಸಂರಕ್ಷಿಸುವುದು ಮತ್ತು ಸುಧಾರಿಸುವುದು. ಭಾರತೀಯ ಪತ್ರಿಕಾ ಮಂಡಳಿಯು ಅಧ್ಯಕ್ಷರು ಮತ್ತು ಇತರ 28 ಸದಸ್ಯರನ್ನು ಒಳಗೊಂಡಿದೆ. ಈ ಪತ್ರಿಕಾ ಮಂಡಳಿಯ ಅಧ್ಯಕ್ಷರನ್ನು ಲೋಕಸಭೆಯ ಸ್ಪೀಕರ್, ರಾಜ್ಯಸಭೆಯ ಅಧ್ಯಕ್ಷರು ಹಾಗೂ ಪತ್ರಿಕಾ ಮಂಡಳಿ ಆಯ್ಕೆ ಮಾಡಿದ ಸದಸ್ಯರು ಆಯ್ಕೆ ಮಾಡ್ತಾರೆ. ಭಾರತೀಯ ಪತ್ರಿಕಾ ಮಂಡಳಿಯ ಕಾರ್ಯಗಳೆಂದರೆ ಪತ್ರಿಕೆಗಳು ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನೆರವು ನೀಡುವುದು, ಪತ್ರಕರ್ತರು ಮತ್ತು ಸುದ್ದಿ ಸಂಸ್ಥೆಗಳಿಗೆ ನೀತಿ ಸಂಹಿತೆಯನ್ನು ರೂಪಿಸುವುದು, ಸಾರ್ವಜನಿಕ ಅಭಿರುಚಿಯ ಉನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಪತ್ರಿಕೆಗಳು ಹಾಗೂ ಸುದ್ದಿ ಸಂಸ್ಥೆಗಳಿಗೆ ಸಹಾಯ ಮಾಡುವುದು, ಸುದ್ದಿಗಳ ಹರಿವನ್ನು ನಿರ್ಬಂಧಿಸುವ ಸಾಧ್ಯತೆಗಳನ್ನು ಪರಿಶೀಲಿಸುವುದು, ಇವು ಭಾರತೀಯ ಪತ್ರಿಕಾ ಮಂಡಳಿಯ ಕಾರ್ಯಗಳಾಗಿರುತ್ತೆ. ಭಾರತೀಯ ಪತ್ರಿಕಾ ಮಂಡಳಿಯ ಅಧಿಕಾರಗಳಿಗೆ ಬಂದರೆ, ಭಾರತೀಯ ಪತ್ರಿಕಾ ಮಂಡಳಿಯು ಪತ್ರಿಕೋದ್ಯಮ ನೀತಿ ಸಂಹಿತೆ ಉಲ್ಲಂಘನೆ ಅಥವಾ ಸಂಪಾದಕ ಅಥವಾ ಪತ್ರಕರ್ತನ ವಿರುದ್ಧದ ವೃತ್ತಿಪರ ದುಷ್ಕೃತ್ಯದ ದೂರುಗಳನ್ನು ಸ್ವೀಕರಿಸುವ ಅಧಿಕಾರವನ್ನು ಇದು ಹೊಂದಿದೆ.
ಅದೇ ರೀತಿ ಸ್ವೀಕರಿಸಿದ ದೂರುಗಳ ವಿಚಾರಣೆಯನ್ನು ನಡೆಸುವಂಥ ಜವಾಬ್ದಾರಿ ಕೂಡ ಭಾರತೀಯ ಪತ್ರಿಕಾ ಮಂಡಳಿಗೆ ಇದೆ. ಪತ್ರಿಕಾ ಮಂಡಳಿಯು ದೂರುಗಳ ವಿಚಾರಣೆಗಾಗಿ ಸಾಕ್ಷಿಗಳನ್ನು ಕರೆಸಿಕೊಳ್ಳಬಹುದು ಮತ್ತು ಪ್ರಮಾಣ ವಚನದ ಮೂಲಕ ಸ್ವೀಕರಿಸಬಹುದು. ಸಾರ್ವಜನಿಕ ದಾಖಲೆಗಳ ಪ್ರತಿಗಳನ್ನು ಸಲ್ಲಿಸಬೇಕೆಂದು ಪತ್ರಿಕಾ ಮಂಡಳಿ ಸರ್ಕಾರಕ್ಕೆ ಒತ್ತಾಯಿಸಬಹುದು. ಒಂದು ವೇಳೆ ಅವರು ಸಲ್ಲಿಸದಿದ್ದರೆ, ಸಾರ್ವಜನಿಕ ದಾಖಲೆಗಳ ಪ್ರತಿಗಳನ್ನು ಸಲ್ಲಿಸದಿದ್ದರೆ ಅದಕ್ಕೆ ಎಚ್ಚರಿಕೆಯನ್ನು ಸಹ ಪತ್ರಿಕಾ ಮಂಡಳಿ ನೀಡಬಹುದು. ಅದೇ ರೀತಿ ಪತ್ರಿಕೆ, ಸುದ್ದಿ ಸಂಸ್ಥೆ, ಸಂಪಾದಕ ಅಥವಾ ಪತ್ರಕರ್ತರಿಗೆ ಕೂಡ ಭಾರತೀಯ ಪತ್ರಿಕಾ ಮಂಡಳಿ ಎಚ್ಚರಿಕೆಯನ್ನು ನೀಡಬಹುದು. ಇನ್ನು ಮುಂದುವರೆದು ಹೇಳಬೇಕು ಅಂತಂದರೆ, ಪತ್ರಿಕಾ ಮಂಡಳಿ ನಿರ್ಧಾರಗಳು ಅಂತಿಮ. ಮೊದಲೇ ಹೇಳಿದ ಹಾಗೆ ಅದನ್ನು ಯಾವುದೇ ನ್ಯಾಯಾಲಯದ ಮುಂದೆ ಮೇಲ್ಮನವಿ ಸಲ್ಲಿಸಲು ಸಾಧ್ಯ ಇಲ್ಲ. ಭಾರತೀಯ ಪತ್ರಿಕಾ ಮಂಡಳಿಯ ಈ ಒಂದು ಅಧಿಕಾರಗಳ ಮೇಲೆ ಮಿತಿಗಳನ್ನು ಎರಡು ರೀತಿಯಲ್ಲಿ ಹೇರಬಹುದು. ಹೇಗೆ ಅಂತಂದರೆ, ಭಾರತೀಯ ಪತ್ರಿಕಾ ಮಂಡಳಿ ತಾನು ನೀಡಿರುವ ಮಾರ್ಗಸೂಚಿಗಳನ್ನು ಜಾರಿಗೊಳಿಸುವ ಸೀಮಿತ ಅಧಿಕಾರವನ್ನು ಮಾತ್ರ ಹೊಂದಿದೆ. ಅಂದರೆ ಏನು ನೀತಿ ಸಂಹಿತೆಗಳನ್ನು ರೂಪಿಸಿದೆ ಅದನ್ನು ಜಾರಿಗೊಳಿಸುವ ಸೀಮಿತ ಅಧಿಕಾರವನ್ನು ಮಾತ್ರ ಹೊಂದಿದೆ. ನೀತಿ ಸಂಹಿತೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಪತ್ರಿಕೆಗಳು, ಸುದ್ದಿ ಸಂಸ್ಥೆಗಳು, ಸಂಪಾದಕರು ಮತ್ತು ಪತ್ರಕರ್ತರಿಗೆ ಪತ್ರಿಕಾ ಮಂಡಳಿ ಯಾವುದೇ ರೀತಿಯ ದಂಡವನ್ನು ಅಥವಾ ಶಿಕ್ಷೆಯನ್ನು ವಿಧಿಸಲು ಸಾಧ್ಯ ಇಲ್ಲ. ಭಾರತೀಯ ಪತ್ರಿಕಾ ಮಂಡಳಿ ಮುದ್ರಣ ಮಾಧ್ಯಮದ ಕಾರ್ಯವನ್ನು ಮಾತ್ರ ಅವಲೋಕಿಸುತ್ತೆ. ಅಂದರೆ ಇದು ಪತ್ರಿಕೆಗಳು, ನಿಯತಕಾಲಿಕೆಗಳು ಹಾಗೂ ಇನ್ನಿತರ ಮುದ್ರಣ ಮಾಧ್ಯಮಗಳ ಮೇಲೆ ತನ್ನ ನೀತಿ ಸಂಹಿತೆಗಳನ್ನು ಅಥವಾ ಅವುಗಳನ್ನು ಹೇರಬಹುದು ಅಥವಾ ಜಾರಿ ಮಾಡಬಹುದು. ಆದರೆ ರೇಡಿಯೋ, ಟೆಲಿವಿಷನ್, ಇಂಟರ್ನೆಟ್ ಮಾಧ್ಯಮಗಳಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಒಂದು ಕಾರ್ಯವನ್ನು ಪರಿಶೀಲಿಸುವ ಅಧಿಕಾರ ಇದಕ್ಕೆ ಇಲ್ಲ. ಈಗ ಹೊಸ ಹೊಸ ತಂತ್ರಜ್ಞಾನಗಳು ಅಥವಾ ಮಾಧ್ಯಮಗಳ ವೇದಿಕೆಗಳು ಇರೋದರಿಂದ ಎಲ್ಲದಕ್ಕೂ ಕೂಡ ಸಮಾನವಾಗಿ ಅದು ಅನ್ವಯ ಆಗೋದಿಲ್ಲ ಅನ್ನುವಂಥ ಒಂದು ಟೀಕೆ ಇದ್ದರೂ ಕೂಡ ನಾವು ಮೊದಲಿಂದಲೂ 1975ರಿಂದ ಇಲ್ಲಿಯವರೆಗೆ ಭಾರತೀಯ ಪತ್ರಿಕಾ ಮಂಡಳಿ ಹೊರಡಿಸಿರುವಂಥ ನೀತಿ ಸಂಹಿತೆಗಳನ್ನು ನಾವು ಗಮನದಲ್ಲಿಟ್ಕೊಂಡು ಪತ್ರಿಕೋದ್ಯಮವನ್ನು ನಡೆಸ್ತಾ ಬಂದಿದ್ದೀವಿ. ಹಾಗಾಗಿ ಭಾರತೀಯ ಪತ್ರಿಕಾ ಮಂಡಳಿ ಇಂದಿಗೂ ಕೂಡ ತನ್ನ ಮಹತ್ವವನ್ನು ಉಳಿಸ್ಕೊಂಡಿದೆ ಅಂತ ಹೇಳಬಹುದು. ಧನ್ಯವಾದಗಳು.